Papa, ಅಮ್ಮು Happy Republic Day. ಥ್ಯಾಂಕ್ ಯು. ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತ ನಮ್ ಸ್ಕೂಲ್ದಾಗ ಫ್ಲಾಗ್ ಹೋಸ್ಟಿಂಗ್ ಮಾಡ್ಸಿದ್ರು. ಹೌದು, ಅದಕ್ಕ ಫ್ಲಾಗ್ ಹೋಸ್ಟಿಂಗ್ ಅನ್ಬಾರ್ದು, ಫ್ಲಾಗ್ ಅನ್ಫರ್ಲಿಂಗ್ ಅನ್ಬೇಕು. ಫ್ಲಾಗ್ ಅನ್ಫರ್ಲಿಂಗ್ ಅಂದ್ರೆ ಏನ? ವಾವ್, ಗುಡ್ ಕ್ವಶನ್. ಫ್ಲಾಗ್ ಅನ್ಫರ್ಲಿಂಗ್ ಅಂದ್ರೆ ಏನ್ ಹೇಳ್ತಾನ ಇಲ್ಕೊಂಡ್ರೆ ಹೇಳ್ತಾನೆ, ನಿನ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ನನಗೆ. ಅಮ್ಮು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಗೊತ್ತ ನಿನಗೆ? ಹಾ, ಗೊತ್ತೈತ್ಲೆ. ಆಗಸ್ಟ್ 15, 1947. ಗುಡ್. ಮತ್ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಗುಡ್. ಅಂದ್ರ ನಮ್ಮ ದೇಶಕ್ಕೆ ಏನು ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ತು, ಅವಾಗಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ಇರ್ತಾರಲ್ಲ, ಅವರು ದೆಹಲಿಯ ಕೆಂಪು ಕೋಟೆ ಮೇಲೆ ಪ್ರತಿ ವರ್ಷ ಧ್ವಜಾರೋಹಣನ ಮಾಡ್ತಿರ್ತಾರ. ಅಂದ್ರ ಅದಕ್ಕ ಫ್ಲಾಗ್ ಹೋಸ್ಟಿಂಗ್ ಅಂತಾರ. ಬಹಳಷ್ಟು ಜನರ ಅದಕ್ಕ ಬಲಿದಾನವನ್ನು ಕೊಟ್ಟರು. ನಾವು ಕಷ್ಟಪಟ್ಟು ನಾವು ಸ್ವಾತಂತ್ರ್ಯವನ್ನ ಪಡೆದಿವಿ ಅನ್ನೋದು ದ್ಯೋತಕವಾಗಿ ಏನ್ ಮಾಡ್ತಾರ, ಫ್ಲಾಗ್ ಅದನ್ನ ಕಂಬ ಇರ್ತತ್ಲ, ಫ್ಲಾಗ್ ಕಂಬದ ಕೆಳಗೆ ಹಗ್ಗಿ ಫ್ಲಾಗ್ ಚೆನ್ನಾಗಿ ಫೋಲ್ಡ್ ಮಾಡಿ ಕಟ್ಟಿ ಅದನ್ನ ಸಾವಕಾಶ ಹಿಂಗ ಮ್ಯಾಲೆ ಏರಿಸ್ತಾರ. ಅಂದ್ರೆ ಧ್ವಜಾರೋಹಣ ಮಾಡ್ತಾರ. ಧ್ವಜಾರೋಹಣ ಮಾಡಿ ಮ್ಯಾಲ ಹೋಗಿ ಆಮೇಲೆ ಪ್ರಧಾನಮಂತ್ರಿಯವರಾಗ್ಲಿ ಯಾರಾಗ್ಲಿ ಹಿಂಗ ಜೋರ ಜಗ್ಗಿದ್ರಂದ್ರೆ ಧ್ವಜಾರೋಹಣ ಆಗ್ತತಿ. ಇವತ್ತು ಜನವರಿ 26 ಇವತ್ತೇನು ರಿಪಬ್ಲಿಕ್ ಡೇ ಅಂದ್ರೆ ಗಣರಾಜ್ಯೋತ್ಸವ ಏನ್ ಆಚರಿಸಿ ಬಂದ್ರಲಿ ಅಮ್ಮು, ಅದನ್ನ 1950 ಜನವರಿ 26 ಮೊದಲೇ ಸಾರಿ ನಮ್ಮ ದೇಶ ಸಂವಿಧಾನ ಹೊಂದಿದಂತ ರಾಷ್ಟ್ರ. ಅಂದ್ರೆ ಸ್ವಾತಂತ್ರ್ಯ ಸಿಕ್ಕ ಮೇಲತ್ತ ನಮ್ಮ ದೇಶ ಸ್ವತಂತ್ರ ಒಂದು ಗಣತಂತ್ರವನ್ನು ಹೊಂದಿದಂತ ದೇಶ ಅನ್ನೋ ನೆನಪಿಗೋಸ್ಕರ ಜನವರಿ 26 ಪ್ರತಿ ವರ್ಷ ರಾಜಪಥ್ನ್ಯಾಗ ನಮ್ಮ ದೇಶದ ರಾಷ್ಟ್ರಪತಿಯವರ ಅದನ್ನ ಫ್ಲಾಗ್ ಅನ್ಫರ್ಲಿಂಗ್ ಮಾಡ್ತಾರ. ಅನ್ಫಿದ್ದ ರಾಷ್ಟ್ರಪತಿ ಯಾರು ಗೊತ್ತ ನಿನಗ? ದ್ರೌಪದಿ ಮುರ್ಮು. ವಾವ್, ಗುಡ್. ನಮ್ಮ ರಾಷ್ಟ್ರಪತಿ ಏನ್ ದ್ರೌಪದಿ ಮುರ್ಮು ಅದಾರ ಈಗ ಪ್ರಸಕ್ತ ಇದ್ರೊಳಗ. ಗಣತಂತ್ರವನ್ನು ಹೊಂದಿದೀವಿ ಅಂತ ತಿಳ್ಕೊಂಡು ಏನ್ ಮಾಡ್ತಾರ, ಆ ಫ್ಲಾಗ್ ಈಗಾಗಲೇ ಮ್ಯಾಲ್ ಕಟ್ಟಿದ್ದೇ ಇರ್ತತಿ, ಮ್ಯಾಲ್ ಕಂಬದ ಮೇಲೆ ಇರ್ತತಿ, ಅದು ಏರಂಗಿಲ್ಲ. ಅಲ್ಲಿ ಈಗಾಗಲೇ ಕಟ್ಟಿದಂತ ಒಂದೇನ್ ಧ್ವಜ ಇರ್ತತಿ, ಅದನ್ನ ಬರೀ ಆ ಹಗ್ಗ ಎಳಿದ್ರ ಮೂಲಕ ಅದನ್ನ ಫ್ಲಾಗ್ ಅನ್ಫರ್ಲಿಂಗ್ ಮಾಡ್ತಾರ. ಅಂದ್ರ ಫ್ಲಾಗ್ ಅಂದ್ರ ಧ್ವಜ ಅನಾವರಣ ಮಾಡ್ತಾರ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ದಿವಸ ಫ್ಲಾಗ್ ಹೋಸ್ಟಿಂಗ್ ಮಾಡ್ತೀವಿ. ಜನವರಿ 26 ಗಣರಾಜ್ಯೋತ್ಸವ ದಿವಸ ಫ್ಲಾಗ್ ಅನ್ಫರ್ಲಿಂಗ್ ಮಾಡ್ತೀವಿ. ಅರ್ಥ ಆಯ್ತು?